ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇದೊಂದು ನಮ್ಮ ಒಬ್ಬ ಯೂಟ್ಯೂಬರ್ ಅವರು ಒಂದು ಕಾಮೆಂಟ್ ಹಾಕಿದ್ದಾರೆ ನನಗೆ. ಅವರು ಯೂಟ್ಯೂಬರು ಒಂದು ಪ್ರಶ್ನೆ ಕೇಳಿದಾರೆ. ಏನಂದರೆ, ಸರ್ ನಾನು ಒಂದು ವಿಷಯ, ನಾನು ಒಬ್ಬ ಯೂಟ್ಯೂಬರ್, ಬಟ್ ನನ್ನ ಪ್ರಶ್ನೆ ಏನು ಅಂದರೆ, ಇವಾಗ ಪ್ಯಾರಾಮೆಡಿಕಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಅಲ್ಲ, ಕಾಲೇಜ್ ಮತ್ತು ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಲಿಸ್ಟ್ ಬಿಡ್ತಾರಾ ಅಥವಾ ನಾವೇ ಕಾಲೇಜಿಗೆ ಹೋಗಿ ಕೇಳಬೇಕಾ? ಯಾವ ಥರ ನಮಗೆ ಗೊತ್ತಾಗುತ್ತೆ? ಕಾಲೇಜ್ ಬಂದಿದೆ ಅಂತ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ನೀವು ನೋಡ್ತಾ ಇದ್ದೀರಿ. ಸೊ ಒಬ್ಬ ಯೂಟ್ಯೂಬರ್ ಇವರು ನನಗೊಂದು ಪ್ರಶ್ನೆ ಕೇಳಿದಾರೆ. ಏನಂತಂದರೆ, ಈಗ ನಾವು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀವಿ, ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದೀವಿ, ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದೀವಿ. ಆದರೆ ಮುಂದೆ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು? ಕಾಲೇಜ್ಗೆ ಹೋಗ್ಬೇಕಾ ಅಥವಾ ನಾವು ಕಾಲ್ ಮಾಡಬೇಕಾ, ಬೋರ್ಡಿಗೆ ಕೇಳಬೇಕಾ, ಲಿಸ್ಟ್ ಏನಾದ್ರು ಕಳಿಸ್ತಾರಾ, ಏನು ಮಾಡಬೇಕು ಅಂತ ಇವ್ರ ಪ್ರಶ್ನೆ ಆಗಿದೆ. ನೋಡಿ, ಕ್ಲಿಯರಾಗಿ ಕೇಳಿಸ್ಕೊಂಡ್ಬಿಡ್ರಿ. ಪ್ಯಾರಾಮೆಡಿಕಲ್ GNM ಎರಡೂ ಕೂಡಿ ಹೇಳ್ತಾ ಇದ್ದೀನಿ. ಆಪ್ಷನ್ ಎಂಟ್ರಿ ಏನಂತಂದರೆ, ಆನ್ಲೈನ್ ಮುಖಾಂತರ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ. ಇದೇ ಕೌನ್ಸಿಲಿಂಗ್ ಅಂತ ಕರಿತೀವಿ ಇದಕ್ಕೆ. ಈ ಕೌನ್ಸಿಲಿಂಗ್ ಒಳಗಡೆ ನೀವೇನು ಮಾಡ್ಕೊತಾ ಇದ್ದೀರಿ ಅಂತಂದರೆ, ಕೋರ್ಸ್ಗಳನ್ನು, ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊತಾ ಇದ್ದೀರಿ. ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ ಸ್ಲಿಪ್ಪನ್ನು ನಿಮ್ಮ ಹತ್ರ ಇಟ್ಕೊಂಡಿದ್ದೀರಿ. ಆಯಿತಾ? ಇಟ್ಕೊಂಡ ಮೇಲೆ ಇದೇನಾಗುತ್ತೆ, GNMದವ್ರದ್ದು 18ನೇ ತಾರೀಕಿಗೆ ಬಂದಾಗ್ಬಿಡುತ್ತೆ. ಆಪ್ಷನ್ ಎಂಟ್ರಿ ಬಂದಾಗ್ಬಿಡುತ್ತೆ. ಪ್ಯಾರಾಮೆಡಿಕಲ್ದವರು 20ನೇ ತಾರೀಕಿಗೆ ಬಂದಾಗ್ಬಿಡುತ್ತೆ. ಇವೆರಡೂ ಬಂದಾದ್ಮೇಲೆ ಒಂದು ಟೆಂಪರರಿ ರಿಸಲ್ಟ್ ಅಂತ ಕೊಡ್ತಾರೆ, ಮೂಕ್ ರಿಸಲ್ಟ್ ಅಂತ ಬಿಡ್ತಾರೆ. ಹಂಗಂದ್ರೆ ಏನು ಮೂಕ್ ರಿಸಲ್ಟ್ ಅಂತಂದರೆ, ನೋಡ್ರಪ್ಪ ನಿಮಗೆ ಈ ರೀತಿಯಾಗಿ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಬಿಡ್ತಾರೆ, ಈ ರೀತಿಯಾಗಿ ಕಾಲೇಜ್ ಸೀಟ್ ಸಿಗೋದಿಲ್ಲ ಅಂತ ಕೊಡ್ತಾರೆ. ಆ ಮೂಕ್ ರಿಸಲ್ಟ್ ಬಿಟ್ಟಾಗ ಮತ್ತೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ, ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಮತ್ತೆ ಸೇರಿಸ್ಲಿಕ್ಕೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕೊಡ್ತಾರೆ. ಓಕೆನಾ? ಸೊ ಯಾವಾಗ ನಿಮ್ಗಳಿಗೆ ಈ ಒಂದು ಮೂಕ್ ರಿಸಲ್ಟ್, ಟೆಂಪರರಿ ರಿಸಲ್ಟ್ ಕೊಟ್ಟ ಮೇಲೆ ಮತ್ತೆ ನೀವು ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೋಬೋದು. ಮತ್ತೆ ಆಪ್ಷನ್ ಎಂಟ್ರಿ ಓಪನ್ ಆಗುತ್ತಾ. ಯಾರಿಗೆ ಸೀಟ್ ಸಿಗದೇ ಇರುವಂಥ ಅಭ್ಯರ್ಥಿಗಳಿಗೆ ಕಾಲೇಜನ್ನು ಸೇರಿಸ್ರಿ ಅಂತ ಮತ್ತೆ 2 ದಿನ ಟೈಮ್ ಕೊಡ್ತಾರೆ ನಿಮಗೆ. ಮತ್ತೆ ನೀವು ಕಾಲೇಜ್ಗಳನ್ನು ಸೇರಿಸ್ತೀರಿ. ಸಿಕ್ಕಿರುವಂಥ ಕಾಲೇಜ್ ಬೇಡ ಸರ್, ನಾನು ಏನು ಮಾಡಲಿ ಅಂತಂದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಅದನ್ನು ರಿಮೂವ್ ಮಾಡ್ತೀರಿ, ಆ ಜಾಗದಲ್ಲಿ ಬೇರೆ ಕಾಲೇಜಿನ ಹಾಕ್ತೀರಿ. ಮತ್ತೆ ಅದೇನಾಗುತ್ತೆ, ಕ್ಲೋಸ್ ಆಗಿಬಿಡುತ್ತೆ. ಕ್ಲೋಸ್ ಆದಮೇಲೆ ಫೈನಲ್ ರಿಸಲ್ಟ್, GNMದವ್ರದ್ದು 25ನೇ ತಾರೀಕಿಗೆ ಫೈನಲ್ ರಿಸಲ್ಟ್ ಬರುತ್ತೆ. ಅವಾಗ ಏನು ಬರುತ್ತಲ್ಲ ಫೈನಲ್ ರಿಸಲ್ಟು, ಅದನ್ನೇ ನೀವು ಕೂಡ ಏನು ಮಾಡ್ಬೋದು, ಮೆಸೇಜ್ ಬರುತ್ತೆ ನಿಮಗೆ, ಕಂಗ್ರ್ಯಾಚುಲೇಷನ್, ಯು ಆರ್ ಸೆಲೆಕ್ಟೆಡ್ ಇನ್ ದ ಡ್ಯಾಶ್ ಕಾಲೇಜ್ ಅಂತ ಬರುತ್ತೆ. ಅಥವಾ ನೀವು ಲಾಗಿನ್ ಮಾಡಿ ನೋಡಿದಾಗ, ಕಂಗ್ರ್ಯಾಚುಲೇಷನ್, ನಿಮಗೆ ಈ ಕಾಲೇಜ್ ಸಿಕ್ಕಿದೆ, ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಳ್ರಿ ಅಂತ ಆರ್ಡರ್ ಕಾಪಿ ತೋರಿಸುತ್ತೆ ನಿಮಗೆ. ಆ ಆರ್ಡರ್ ಕಾಪಿ ಲಿಂಕ್ ತೋರಿಸುತ್ತಲ್ಲ, ಕ್ಲಿಕ್ ಮಾಡಿದಾಗ ಆ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಅದರಲ್ಲಿ ಬರೆದಿರ್ತಾರೆ ಆರ್ಡರ್ ಕಾಪಿ ಒಳಗಡೆ ಕಾಲೇಜು, ಕೋರ್ಸು, ನಿಮ್ಮ ಹೆಸರು, ರ್ಯಾಂಕ್ ನಂಬರು, ಕೊನೆಯ ದಿನಾಂಕ ಬರೆದಿರ್ತಾರೆ. ಜೊತೆಗೆ ಫೀಸನ್ನು ಬರೆದಿರ್ತಾರೆ. ಪ್ರೈವೇಟ್ ಆಗಿದ್ದರೆ 4,000, ಗೌರ್ಮೆಂಟ್ ಆಗಿದ್ದರೆ ಫ್ರೀ ಅಂತ GNMಗೆ ಬರೆದಿರ್ತಾರೆ. ಪ್ಯಾರಾಮೆಡಿಕಲ್ ಆಗಿದ್ದರೆ ಕಾಲೇಜ್ ಹೆಸರು ಬರೆದಿರ್ತಾರೆ. ಪ್ರೈವೇಟ್ ಕಾಲೇಜ್ ಆಗಿದ್ದರೆ 8,000, ಗೌರ್ಮೆಂಟ್ ಕಾಲೇಜ್ ಆಗಿದ್ದರೆ 4,000 ಅಂತ ಬರೀತಾರೆ. ಅದನ್ನು ಪ್ರಿಂಟ್ ತಗೊಂಡು ಅವರು ಕೊಟ್ಟಿರುವಂಥ ಡೇಟಿನ ಒಳಗಡೆ ಹೋಗಿ ಅಡ್ಮಿಷನ್ ತಗೋಬೇಕಾಗುತ್ತೆ. ಹೌದಾ? ಇದು ಆನ್ಲೈನ್ ಮುಖಾಂತರ ನಡೆಯೋದು. ನೀವು ಎಲ್ಲಿ ಹೋಗುವ ಹಾಗಿಲ್ಲ, ಎಲ್ಲಿ ಲಿಸ್ಟು ಹಚ್ಚೋದಿಲ್ಲ, ಎಲ್ಲಿ ನಿಮ್ಮ ಕಾಲು ಮಾಡಬೇಡ್ರಿ, ಯಾರಿಗೆ ಕೇಳಕ್ಕೂ ಹೋಗಬೇಡ್ರಿ. ಎಲ್ಲ ನೀಟಾಗಿ ಆನ್ಲೈನಲ್ಲಿ ನೀವು ಏನು ಮಾಡಬೇಕಾಗತ್ತೆ, ಲಾಗಿನ್ ಮಾಡಬೇಕು, ಕಾಲೇಜ್ ಸೆಲೆಕ್ಟ್ ಆಗಿದ್ದು ಅಂತ ನೋಡ್ಕೋಬೇಕು, ಲಾಗಿನ್ ಮಾಡಬೇಕು, ಸೆಲೆಕ್ಟ್ ಆಗಿದ್ದರೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೋಬೇಕು, ಸೆಲೆಕ್ಟ್ ಆಗಿದ್ದರೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ತುಂಬಿದೋಗಿ ಅಡ್ಮಿಷನ್ ಮಾಡಿಸಿಬಿಡಬೇಕು. ಇಷ್ಟೇ ಇರೋದು. ಹೋಪ್ ಇದು ನಿಮಗೆ ಕ್ಲೇರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಫ್ರೀ ಇದ್ದಾಗ ನಾನು ಲೈವಲ್ಲೆಲ್ಲರೂ ಬರ್ತೀನಿ, ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೇನೆ. ಅದಕ್ಕಿಂತ ಮೊದಲು ನೆನಪಿಟ್ಟುಕೊಡ್ರಿ, ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.